ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತಾರಲೇ. ಇವತ್ತರ ಸಂಡೇ, ಆಲ್ಮೋಸ್ಟ್ ಒಂದು ವೀಕ್ ಆದಮೇಲೆ ಸ್ವಿಗ್ಗಿ ಕೆಲಸಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ID ಬ್ಲಾಕ್ ಆಗಿತ್ತು, ಓಪನ್ ಆಗಿದೆ. ಇವಾಗ ಟೈಮಿಂಗ್ 6:40 ಗಂಟೆ ಆಗಿರೋದು. ಗಾಡಿನೂ ಫುಲ್ ರೆಡಿ. ಮತ್ತು ನಮ್ಮ ಹಳೇ ಸ್ವಿಗ್ಗಿ ಬ್ಯಾಗ್ ಕಟ್ಕೊಂಡಿದ್ವಿ, ಸ್ವಿಗ್ಗಿ ಸಿಂಬಾಲು ಒಳಗಡೆ ಹೆಲ್ಮೆಟ್ ಇಟ್ಟಿದ್ದೀನಿ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 13,764 ಕಿಲೋಮೀಟ್ರ್ ಆಗಿದೆ. ಬರ್ರಿ ಇವತ್ತು ಸಂಡೇ ಫುಲ್ ಡೇ ಮಾಡೋಣ. ಎಷ್ಟು ಮತ್ತು ನಂದು ಇದ್ರದ್ದು ದುಡ್ಡು ಬಂದಿತ್ತು, ಅದು ಈ ರೀತಿ ತೋರಿಸ್ತೀನಿ. ಯಾವುದಂತ ಹೇಳ್ಬಿಡೋಣ. ಅದನ್ನು ಸೆಕ್ಯೂರಿಟಿ ಅಂತ ಎಕ್ಸ್ಟ್ರಾ ಕಟ್ಟಿರ್ತಾರಲ್ಲ, ಸೆಕ್ಯೂರಿಟಿ ಡಿಪಾಸಿಟ್ ರೀಫಂಡ್ ಅಂತೆ 1,100 ರೂಪಾಯಿ ಕಟ್ಟಾಗಿತ್ತು. ಆ ಟೈಮಲ್ಲಿ ನಮಗೆ 1,100 ರೂಪಾಯಿ ಜಾಯ್ನಿಂಗ್ದು ಕಟ್ಟಬೇಕಿತ್ತು. ಅವಾಗ 1,100 ರೂಪಾಯಿ ನನ್ನ ರಿಫಂಡು ಬಂದಿತ್ತು. ನೋಡೋಣ ಈಗ ಮತ್ತೆ ಅದನ್ನು ಕಟ್ ಮಾಡ್ಕೋತಾರೆ, ಯಾಕಂದ್ರೆ ಮತ್ತೆ ರೀಜಾಯ್ನಿಂಗ್ ಮಾಡಿಸಿದ್ದೀನಲ್ಲ. ನೋಡೋಣ ಬರೀ ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡಿದ್ಮೇಲೆ ಆರ್ಡರ್ ಬಿದ್ಮೇಲೆ ಸಿಗ್ತೀನಿ. ಇವಾಗ 6:58 ಆಗಿದೆ. ಸ್ಲಾಟ್ ಬುಕ್ ಮಾಡ್ಕೋತಾ ಇದ್ದೀನಿ. 7ರಿಂದ 9:30, 9:30ರಿಂದ 12, 12ರಿಂದ 4, ಆಮೇಲೆ ಸಾಯಂಕಾಲ 7ರಿಂದ 11:15. ಟೋಟಲ್ 1,466ರಿಂದ 2,188 ರೂಪಾಯಿವರೆಗೂ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳಿದ್ದಾನೆ. ನೋಡೋಣ ಬರ್ರಿ. ಸರ್ಜು ಗಿರ್ಜು ಎಷ್ಟಿದೆ ಅಂದರೆ 40 ಎಕ್ಸ್ಟ್ರಾ ಪರ್ ಆರ್ಡ್ರ್ ಇದೆ ಅಂತೆ. ಬರ್ರಿ 7:15 ಗಂಟೆಗೆ ಲಾಗಿನ್ ಆಗಿದ್ದ ತಕ್ಷಣ ಸಿಗ್ತೀನಿ. ಫಸ್ಟ್ ಆರ್ಡ್ರು ಗಂಗಾನಗರ ಎಟೋಬಿಂದ ಬಿದ್ದಿರೋದು. ಫಸ್ಟ್ನೇ ಆರ್ಡ್ರು ಡ್ರಾಪ್ ಬಂದುಬಿಟ್ಟು L&T ಅಪಾರ್ಟ್ಮೆಂಟ್ ಕಡೆ ಇರೋದು. ಎಲ್ಲಿದು? ಹೌದು, ಕರೆಕ್ಟ್ L&T ಅಪಾರ್ಟ್ಮೆಂಟಿಗೆ ಇರೋದು ಫಸ್ಟ್ ಆರ್ಡ್ರ್. ಬರ್ರಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ಕೊಂಡು ಫಸ್ಟ್ ಆರ್ಡ್ರನ್ನ. ಇವಾಗ 2 ಆರ್ಡ್ರ್ ಹೊಡೆದಿದ್ದೀನಿ. ಒಂದು ಎಲ್ಲ 2 ಆರ್ಡ್ರು ಡ್ರಾಪ್ ಇಟ್ಟಿರೋದು L&T ಅಪಾರ್ಟ್ಮೆಂಟಲ್ಲಿ. ಒಂದು ಎಟೋಬಿಂದ ಪಿಕಪ್ ಮಾಡಿ ಕೊಟ್ಟಿದ್ದ, ಇನ್ನೊಂದು ಇಲ್ಲೇ ಅಮೃತಹಳ್ಳಿ ಸಿಗ್ನಲಲ್ಲಿ ಕೊಟ್ಟಿದ್ದ. 2ನೇ ಆರ್ಡ್ರಸ್ಸು ಇಲ್ಲಿ ಬಂದುಬಿಟ್ಟು ಸರ್ಜ್ ಎಷ್ಟಪ್ಪ ಇದೆ ಅಂದರೆ 30 ರೂಪಾಯಿ ಸರ್ಜ್ ಇರೋದು. ನೋಡೋಣ ಬರ್ರಿ ಇವಾಗ ಮತ್ತೆ ನಮಗೆ ಎಲ್ಲಿ ಆರ್ಡ್ರ್ ಕೊಡ್ತಾನಂತ ನೋಡೋಣ. ವೇಟ್ ಮಾಡಿಬಿಟ್ಟು ಪಿಕಪ್ ಮಾಡೋಣ. ಇವಾಗ ಟೈಮ್ ಬಂದುಬಿಟ್ಟು 8:56 ಆಗಿದೆ. 1 ಅವರ್ 41 ನಿಮಿಷ. 4 ಆರ್ಡ್ರ್ ಹೊಡೆದ್ರು. ಇಲ್ಲಿ ಕೌಂಟಿಂಗ್ 5 ಆರ್ಡ್ರ್ ಆಗಿದೆ. ಅಂದರೆ ಅರ್ಧ 5.5 ಕಿಲೋಮೀಟರ್ ಮೇಲಿದ್ದಲ್ಲ ಅದಿತ್ತು. 321 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಇವಾಗ ಜಕ್ಕೂರು ಫ್ಲಾಟಿನ್ಸ್, ಇಲ್ಲಿ ಜಕ್ಕೂರು ಈ ಸೈಡ್ ಇದ್ದೀನಿ. ಯಲಹಂಕ ಜಕ್ಕೂರು ಕಡೆ ಇರೋದು. ನೋಡೋಣ ಬರ್ರಿ ಇವಾಗ ಇಲ್ಲಿಂದ ಯಾವ್ದು ಆರ್ಡ್ರ್ ಕೊಟ್ಟರು ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಆಲ್ಮೋಸ್ಟ್ ಕೊಡಲ್ಲ ಅನಿಸ್ತೀನಿ. ಯಲಹಂಕ ನಿಂತಂದ್ರೂ ಇವಾಗ ಜಕ್ಕೂರಿಂದ ಯಲಹಂಕ ಮೇನ್ ರೋಡ್ ಹೋಗಿ ಅಲ್ಲಿಂದ ಮಾಲ್ ಆಫ್ ಏಷ್ಯಾ ಕಡೆ ಹೋಗಿ ಸಾಕರ್ನಗರ ಹೋಗೋಣ. ಬರ್ರಿ ಮತ್ತೆ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ. ಇವಾಗ ಯಲಹಂಕ ಜಕ್ಕೂರದಲ್ಲಿ ಇದ್ದೀನಿ. ಟೈಮ್ ಬಂದುಬಿಟ್ಟು 10:05 ಗಂಟೆ ಆಗಿದೆ. 600 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 2 ಅವರ್ 50 ನಿಮಿಷ, ಹತ್ತಿರ 3 ಅವರ್ ಆರ್ಡ್ರ್ ಆಗಿರೋದು. 9 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇಲ್ಲಿಂದ ಯಾವ್ದಾರು ಮತ್ತೆ ಆರ್ಡ್ರ್ ಕೊಡ್ತಾನೆ. ಮತ್ತೆ ಝೋನ್ಗೆ ಹೋಗ್ಬೇಕು ಗೊತ್ತಿಲ್ಲ. ಯಲಹಂಕ ಯಾವ್ದಾರು ಕೊಟ್ಟರೆ ಇಲ್ಲಿಂದ ಇನ್ನೂ ಟಿಫನ್ ಮಾಡಬೇಕು. 10 ಗಂಟೆಗಿದೆ. ಇಲ್ಲಿ ಎಲ್ಲರೂ ಟಿಫನ್ ಮಾಡ್ಕೊಂಡು ಝೋನ್ ಕಡೆ ಹೋಗ್ತೀನಿ. ಎಲ್ಲರೂ ಇಲ್ಲಿಂದ ಆರ್ಡ್ರ್ ಕೊಟ್ಟರು ಪಿಕಪ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಟಿಫನ್ ಮಾಡ್ಕೊಂಡು ನಮ್ಮ ಝೋನ್ ಕಡೆ ಹೋಗೋಣ. ಮತ್ತೆ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಟೈಮು 11:30 ಆಗಿರೋದು. 30 ರೂಪಾಯಿ ಸರ್ಜ್ ಇದೆ. ಆವಾಗಲೇ ಕೊಟ್ಟಿರೋ ಆರ್ಡ್ರಿಗೆ 25 ರೂಪಾಯಿ ಕೊಟ್ಟಿದ್ದ. ಈ ರೀತಿ ತೋರಿಸ್ತೀನಿ. ಇವಾಗ 30 ರೂಪಾಯಿ ಅಂದರೆ ಔಟ್ ಆಫ್ ಝೋನಲ್ಲಿ ಇದ್ದೀನಿ. ಸಾಕರ್ನಗರ ಝೋನಲ್ಲಿ ಬಂದುಬಿಟ್ಟು 25% ತೋರಿಸಿದ್ದ. ಅರ್ನಿಂಗ್ಸ್ ಬಂದುಬಿಟ್ಟು 864 ರೂಪಾಯಿ ಆಗಿದೆ. 4:21 ನಿಮಿಷ. ಇನ್ನೂ ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ಗೆ ಇನ್ನೂ 11 ಆರ್ಡ್ರು. ನೋಡೋಣ ಇವಾಗ ಇಲ್ಲಿಂದ ಕಾರ್ಲೇಜಿಂದಲ್ಲಿಂದ ನಮ್ಮ ಝೋನ್ಗೆ ಹೋಗೋಣ ಸಾಕರ್ನಗರ. ನೋಡೋಣ ಮತ್ತೆ ಇವಾಗ 12 ಗಂಟೆ ಮೇಲೆ ಎಷ್ಟು ಸರ್ಜ್ ಇದ್ದ ಗೊತ್ತಿಲ್ಲ. ಒಂದು 40 ರೂಪಾಯಿ ಇರಬೇಕು ಅನಿಸುತ್ತೆ. ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಟೈಮ್ ಕರೆಕ್ಟಾಗಿ 12 ಗಂಟೆ ಆಗಿರೋ. 12:04 50 ರೂಪಾಯಿ ಇದೆ ಎಕ್ಸ್ಟ್ರಾ. ರಿಟರ್ನ್ ಅಮೌಂಟು 31, 900 ಚಿಲ್ಲರೆ ಆಗಿದೆ. 10 ಆರ್ಡ್ರು 15 ಆರ್ಡ್ರ್ ಹೊಡಿದ್ರು. 10 ಆರ್ಡ್ರ್ ಬೇಕಾಗಿರೋದು. ಈ ಆರ್ಡ್ರಸ್ ಇಲ್ಲಿ ಎಷ್ಟು ಗಂಟೆಗೆ ಬಿದ್ದಿದ್ದು? 10:36 ಗಂಟೆಗೆ ಬಿದ್ದಿದೆ. ಕರೆಕ್ಟಾಗಿ 12:04 ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂತಂದರೆ ಪಿಕಪ್ ಡ್ರಾಪು 11 ಕಿಲೋಮೀಟ್ರು. ಅರ್ಧ ಗಂಟೆಯಲ್ಲಿ ಪಿಕಪ್ ಮಾಡಿ ಡ್ರಾಪು ಮಾಡಿದೆ. ಇವಾಗ ನೋಡೋಣ ಕೋಗಿಲ ಕ್ರಾಸಲ್ಲಿ ಇದ್ದೀನಿ. ಕೆಂಪಾಪುರ ಪ್ಯಾರಡೈಸ್ ಬಿರಿಯಾನಿಂದ ಬಂದಿದ್ದೆ. ನೋಡೋಣ ಇವಾಗ ಇಲ್ಲಿಂದ ರಿಟರ್ನ್ ಅಮೌಂಟು ಕೊಡ್ತಾನೋ ಏನೋ ಆರ್ಡರ್ ಕೊಡ್ತಾನೋ ಗೊತ್ತಿಲ್ಲ. ನೋಡೋಣ ಇವಾಗ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಇವಾಗ ಹೆಂಗೋ 50 ರೂಪಾಯಿ ಎಷ್ಟೋ ಇದೆ ನೋಡೋಣ. ಜಡ್ಜ್ ಆಗಿಬಿಡೋಣ. ಒಟ್ಟಿನಲ್ಲಿ ಆರಾಮಾಗಿ ನೈಟ್ 11 ಗಂಟೆವರೆಗೂ ಸಿಗ್ತೀನಿ. ಇವಾಗ ಆಮೇಲೆ ನಿಮಗೆ ರಾಪಿಡ ಮಾಡ್ತಾ ಇರೋದು ಏನು ಕೆಲಸ ಮಾಡೋದು ಅವರು? ಗೌರ್ಮೆಂಟ್ ಬೇಸಪ್ಪಲ್ಲಿ ಅವರೇ ರಾಪಿಡ ಮಾಡ್ತಾರೆ. ಈ ಗಾಡಿ ಇವರಾ? ಇವಾಗ ಟೈಮು 12:50 ಗಂಟೆ ಆಗಿರೋದು. ಅರ್ನಿಂಗ್ಸ್ ಬಂದ್ಬಿಟ್ಟು 5:35 ಅವರ್ಸ್ ಆಗಿದೆ. ಡ್ಯೂಟಿ ಮಾಡ್ತಾ 17 ಆರ್ಡರ್ ಹೊಡ್ತಿದ್ದೀನಿ. ಇನ್ನೂ ಬೇಕಾದ್ರೆ ಫಸ್ಟ್ ಟಾರ್ಗೆಟ್ಗೆ 25ಗೆ 8 ಆರ್ಡರ್ಸ್ ಬೇಕಾಗಿರೋದು. ನೋಡೋಣ ಇವಾಗ BL ಅಲ್ಲಿ ಇದ್ದೀನಿ. BL ಅಂದರೆ ಇದು ಜಾಳಲ್ ವಿಲೇಜ್ BL ಕಡೆ ಇದ್ದೀನಿ. ನೋಡೋಣ ಇವಾಗ ಇಲ್ಲಿಂದ ಯಾವ ಕಡೆ BL ಕಡೆ ಹೋಗೋಣ. ಸಂಜಯನಗರ BL ಕಡೆ ನೋಡೋಣ. ಇವಾಗ ಮತ್ತೆ ನಿಮಗೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಇಲ್ಲಿ ನೋಡಿ ಅಕ್ಷಯ ಡಿಲೆಕ್ಷನ್ ಆರ್ಡರ್ ಬಿದ್ದಿರೋದು 17 ಕಿಲೋಮೀಟ್ರು. 168, 82 ರೂಪಾಯಿ ರಿಟರ್ನು. ಎಲ್ಲಪ್ಪ ಇದು ತನೀಸಂದ್ರ ಆ ಕಡೆ ಬಿದ್ದಿರೋದು. ಬರ್ರಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಏನು ರಿಜೆಕ್ಟ್ ಹೊಡಿಲ್ಲ ಇದು ಆರ್ಡ್ರನ್ನ. 17 ಕಿಲೋಮೀಟ್ರ್ ಅಂದರೆ ಇಲ್ಲಿ ಭಾರತಿ ಸಿಟಿಗೆ. ಅಲ್ಲಿಂದ ಮತ್ತೆ ನಂಗೆ ಆರ್ಡ್ರ್ ಕೊಟ್ಬಿಡ್ತಾನೆ. ಇದು ಅಮೌಂಟು ಹೋಗ್ಬಿಡುತ್ತೆ 88.
ರಿಜೆಕ್ಟ್ ಹೊಡಿತೀನಿ ಒಂದು ಆರ್ಡ್ರನ್ನ. ಸುಮ್ಮನೆ ರಿಜೆಕ್ಟ್ ಆರ್ಡ್ರು ವೇಸ್ಟು, ತುಂಬ ವೇಸ್ಟ್ ಆಗಿಬಿಡುತ್ತೆ ನನಗೆ. ಅದಕ್ಕೆ ರಿಜೆಕ್ಟ್ ಮಾಡಿದ್ದೀನಿ ಒಂದು. ಇವರು ತೋರಿಸ್ತೀನಿ ರಿಜೆಕ್ಟ್ ಆಯಿತಾ ನೋಡ. ಬೇರೆ ಆರ್ಡ್ರ್ ಯಾವ್ದಾದ್ರು ತೊಗೊಂಡೋಗ್ತೀನಿ. ಎಷ್ಟು ಲಾಂಗ್ ಆರ್ಡ್ರ್ ಬಿದ್ದರೆ ಯಾರು ಹೋಗ್ತಾರೆ, ಯಾಕಂದ್ರೆ 88 ರೂಪಾಯಿ ನನಗೆ ಫುಲ್ ಅಮೌಂಟು ಕೊಡೋಲ್ಲ. ಅದಕ್ಕೆ ರಿಜೆಕ್ಟ್ ಮಾಡಿದ್ದೀನಿ. ನೋಡೋಣ ನೀವು ಮತ್ತೆ ಆರ್ಡರ್ಸ್ ಯಾವ್ದು ಬೀಳುತ್ತೆ ಸಿಗ್ತೀನಿ. ನೋಡ್ರಿ ಸ್ನೇಹಿತರೆ, ಆವಾಗಲೇ 17 ಕಿಲೋಮೀಟ್ರ್ ರಿಜೆಕ್ಟ್ ಮಾಡಿದ್ದೆ. ಎಷ್ಟು ಒಂದು ಅಂದರೆ 12:51 ಗಂಟೆಗೆ ರಿಜೆಕ್ಟ್ ಮಾಡಿದ್ದೆ. ಇವಾಗ 1:30 ಅಷ್ಟು ಅಮೌಂಟೇ ಹೊಡೆದ್ಬಿಟ್ಟೆ. 94, 109 ರೂಪಾಯಿ, ಹತ್ತತ್ರ 200 ರೂಪಾಯಿ ಹೊಡೆದ್ಬಿಟ್ಟೆ. ಅವ್ನು ಕೊಟ್ಟಿರೋದು 184 ರೂಪಾಯಿ ನಿಮಗೆ ರಿಜೆಕ್ಟ್ ಮಾಡಿದ್ದಕ್ಕೆ ಬೆಸ್ಟ್ ಆಯ್ತು ನೋಡಿ. ನೋಡೋಣ ಇವಾಗ ಆರ್ ಎನ್ ಎಸ್ ಶಾಂತಿನಿವಾಸದಲ್ಲಿ ಇಲ್ಲಿದೆ ಯಶವಂತಪುರ ಹತ್ರ. ನೋಡೋಣ ಇಲ್ಲಿದೆ ಯಾವ್ದಾರು ಹಿಡಿತಾನೆ ಎಲ್ಲರೂ ಝೋನ್ ಕಡೆ ಹೋಗ್ಬಿಟ್ಟು ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಮತ್ತು ನೀವು ಎಷ್ಟು ಹೊಡಿತೀರಿ ಡೈಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಇವಾಗ ಟೈಮ್ ಬಂದುಬಿಟ್ಟು 2:17 ಆಗಿರೋದು ಟೈಮಿಂಗ್ಸು. ಮಧ್ಯಾಹ್ನ 1400 ಚಿಲ್ಲರೆ 1495 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನೂ ಬೇಕಾಗಿರೋದು 3 ಆರ್ಡರ್ ಬೇಕು. ಫಸ್ಟ್ ಟಾರ್ಗೆಟ್ಗೆ 22 ಆರ್ಡರ್ ಹೊಡೆದಿದೆ. ನೋಡೋಣ ಇವಾಗ ಡೈರೆಕ್ಟ್ ಸಾಯಂಕಾಲ ಸಿಗ್ತೀನಿ 4 ಗಂಟೆಗೆ. ಇದು 12 ಆರ್ಡ್ರು ಆದರೆ ಬೇಕಾಗಿರೋದು 25. ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ಇದೊಂದು ಆರ್ಡ್ರ್ ಕೊಟ್ಟರೆ ಇನ್ನು ಬೇಕಾದ್ರೆ ಸಾಯಂಕಾಲಕ್ಕೆ ಬರೀ 11 ಆರ್ಡ್ರು. ನೋಡೋಣ ಇನ್ನೂ ಇದೊಂದು ಆರ್ಡರ್ ಕೊಟ್ಬಿಟ್ಟು ಮನೆ ಕಡೆ ಹೋಗ್ಬಿಟ್ಟು ಇವಾಗ ಡೈರೆಕ್ಟ್ ಸಾಯಂಕಾಲ ಸಿಗ್ತೀವಿ. 2000 years later. ಇವಾಗ ಸಾಯಂಕಾಲ 6:40 ಗಂಟೆ ಆಗಿರೋದು. ಅರ್ನಿಂಗ್ಸು ಮಧ್ಯಾಹ್ನವರೆಗೂ 8:31 ಡ್ಯೂಟಿ ಮಾಡಿದ್ದೀನಿ. 1748 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 26 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಬೇಕಾಗಿರೋ 11 ಆರ್ಡರ್ಸು. ನೋಡೋಣ ಇವಾಗ 50 ಎಕ್ಸ್ಟ್ರಾ ಪರ್ ಆರ್ಡ್ರ್ ಇದೆ. ಎಷ್ಟಪ್ಪ 7ರಿಂದ ಬುಕ್ ಮಾಡ್ಕೊಂಡು 15 ನಿಮಿಷ ಮುಂಚೆ ಲಾಗಿನ್ ಆಗ್ಬೋದು. ಕರೆಕ್ಟಾಗಿ 6:45 ಗಂಟೆ ಲಾಗಿನ್ ಆಗಿಬಿಡ್ತೀನಿ. ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ಮನೆತ ಜಕ್ಕೂರು ಬ್ಯಾಕ್ ಸೈಡಲ್ಲಿ ಇರೋದು 2000 ರೂಪಾಯಿ ಅರ್ನಿಂಗ್ಸ್ ಇದೆ. 9:22 ಇನ್ನೂ ಬೇಕಾಗಿರೋದು 8 ಆರ್ಡ್ರು 29 ಆರ್ಡ್ರ್ ಹೊಡೆದಿದ್ದೀನಿ. ಈ ಕಡೆ ಔಟ್ ಆಫ್ ಝೋನಲ್ಲಿ 50 ಎಕ್ಸ್ಟ್ರಾ ಪರ್ ಆರ್ಡ್ರಿಗೆ ಇರೋದು. ನೋಡೋಣ ಇಲ್ಲಿಂದ ಝೋನ್ಗೆ ಹೋಗೋಣ. ಇವಾಗ ಎಲ್ಲಿ ಕೆಂಪಾಪುರ ಇದ್ರ ಕಡೆ ಹೋಗೋಣ. ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 9:39 ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 2600 ರೂಪಾಯಿ ಆಗಿದೆ. 11:26 ಇನ್ನೂ ಬೇಕಾಗಿರೋ ಇನ್ನೂ ಒಂದು ಆರ್ಡ್ರ್ ಬೇಕಾಗಿದೆ. ನೋಡೋಣ ಇವಾಗ ವಿದ್ಯಾರಣ್ಯಪುರಮದಲ್ಲಿದ್ದೀನಿ. ಲಾಸ್ಟಲ್ಲಿ ಸಿಗ್ತೀನಿ ನಿಮಗೆ. ಎಷ್ಟು ಆರ್ಡ್ರ್ ಆಲ್ಮೋಸ್ಟ್ ಇನ್ನೂ ಒಂದು 2-3 ಆರ್ಡ್ರ್ ಓಡಿಸ್ಬೋದು. ಇವಾಗ ನಾನು ಟಾರ್ಗೆಟ್ಗೆ 37ಗೆ ಒಂದು ಆರ್ಡ್ರ್ ಬೇಕಾಗಿದೆ. ಆಲ್ಮೋಸ್ಟು ಎಲ್ಲ ಸೇರಿದ್ರೆ 3000 ಮೇಲೆ ಹೋಗುತ್ತೆ ಇವತ್ತು. ನೋಡೋಣ ಇವಾಗ ನಿಮಗೆ ಲಾಸ್ಟಲ್ಲಿ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 10:04 ಗಂಟೆ ಆಗಿದೆ. 2744 ರೂಪಾಯಿ ಅರ್ನಿಂಗ್ಸ್ ಆಗಿದ್ದು. 11:51 ಆಗಿದೆ. 38 ಆರ್ಡ್ರ್ ಹೊಡೆದಿದ್ದೀನಿ. ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ. ನೋಡೋಣ ಇವಾಗ ಸಕಾಲನಗರದಲ್ಲಿ ಎಲ್ಲ ಇದೀನಿ. ಇನ್ನೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಮನೆ ಕಡೆ ಹೋಗ್ತೀನಿ. ನೋಡೋಣ ಇವಾಗ ಲಾಸ್ಟಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಆಲ್ಮೋಸ್ಟು ಎಲ್ಲ ಸೇರಿದ್ರೆ ಒಂದು 3000 ಮೇಲೆ ದಾಟತ್ತೆ ಇವತ್ತು. ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ನೈಟಲ್ಲಿ ಎಷ್ಟು ಗಾಡಿ ಕಿಲೋಮೀಟರ್ಸ್ ಆಗಿದೆಯಪ್ಪ ಅಂದರೆ 13,992 13,992 ಮೈನಸ್ 228 ಕಿಲೋಮೀಟ್ರ್ ಓಡಿಸಿದ್ದೀನಿ. ಈ ಅಮೌಂಟ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಬೆಳಗ್ಗೆ 13,764, ಇವಾಗ 13,992, ಟೋಟಲ್ 228 ಕಿಲೋಮೀಟರ್ಸು. ಇವಾಗ ಟೈಮ್ ಬಂದುಬಿಟ್ಟು 10:53 ಆಗಿದೆ. ಮಳೆ ಬರೋಂಗೆ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ಬಂದುಬಿಟ್ಟೆ. ಎಷ್ಟು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 228 ಕಿಲೋಮೀಟ್ರ್ ಏನಾಗಿದೆ. ಅರ್ನಿಂಗ್ಸ್ ಬಂದುಬಿಟ್ಟು 2778. ಆರ್ಡ್ರ್ ಬಂದುಬಿಟ್ಟು 40:12 ಅವರ್ 32 ಮಾಡಿದ್ದೀನಿ. 2778 2778 ಅಲ್ವಾ, 78 ಪ್ಲಸ್ 525 ರೂಪಾಯಿ ಟೋಟಲ್. ಇವತ್ತಿನ 3303 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.